ಆ ಹೊಲ ಇವತ್ತು ಬಿತ್ತು ನಾಳೆಗೆ ಜಾತ್ರೆಗೆ ಹೋಗತ್ತೇಳಿ ಮಗನಿಗೆ ಹೇಳಿದ್ರು. ಅವಾಗ ಆಯ್ತಂತ ತಿಳ್ಕೊಂಡ ಚನ್ನಬಸಪ್ಪಗೌಡ ಎತ್ತುಗಳ ಕೊಳ ಕಟ್ಟುಕೊಂಡ ಆ ಜೋಳದ ಬೀಜ ತಗೊಂಡ ಮಾನ್ಯದ ಹೊಲಕ್ಕೆ ಬರ್ತಾರ. ಎತ್ತುಗಳ ಕೊಳ ಕಟ್ಟಿ ಮಂಡಿಯನ್ನ ಕಟ್ಟಿ ಉಡಚಿನ ಸೊಂಟಿಗೆ ಕಟ್ಟುಕೊಂಡ ಆ ಉಡಚಿನ ಕಾಳು ತಗೊಂಡ ಮಂಡಿ ಮ್ಯಾಗ ಕೈ ಇಟ್ಟ ಗೌಡರು ವಿಚಾರ ಮಾಡ್ತಾರೆ. ಏನ್ ವಿಚಾರವ? ಹಿಂಗೆ ಹೊಲ ಬಿತ್ತಬಾರದು ನನ್ನಪ್ಪ ಭಗವಂತನ ನಾಮಸ್ಮರಣಿ ಒಳಗೆ ಹೊಲ ಬಿತ್ತಬೇಕಂತ ತಿಳ್ಕೊಂಡ ಚನ್ನಬಸಪ್ಪ ಗೌಡರು ಬಾರಾಮತಿ ಗೌಡರು ಮಾರ್ಗ ಹೆಚ್ಚಿಬಿಟ್ರು. ಈ ಮಾರ್ಗಿನೊಳಗೆ ಎಂತ ಶಕ್ತಿ ಅದ ನೋಡ್ರಿ. ಯಾವಾಗ ಮಾರ್ಗ? ಏನು ಚನ್ನಬಸಪ್ಪ ಗೌಡರು ಬಾರಾಮತಿ ಗೌಡರ ಮಾರ್ಗ ಹಚ್ಚಿಬಿಟ್ರು. ಆ ಗೌಡರ ಮಾರ್ಗಿನೊಳಗ 12 ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿಗೆನೆ ಆಡಿಬಿಡ್ತ. ಆತ್ಮೀಯ ಬಂಧುಗಳೇ, ಕುಲ್ಲಾ ಕೂರಿಗೆ ಆಡಿಬಿಡ್ತು. ದಂಡಿಗೆ ಬಂದು ಎತ್ತುಗಳು ನಿತ್ತು. ಅವಾಗ ಎತ್ತುಗಳು ನಿತ್ತು ಮಾರ್ಗ ತರಬಿ ನೋಡ್ತಾರ ಚನ್ನಬಸಪ್ಪ ಗೌಡರು. ಏನವ? ಆ ಮಂಡಿ ಮೇಗಿನ ಕೈ ಮಂಡಿ ಮೇಗೆ ಇತ್ತು. ಉಡ್ಚುಳೊಳಗೆ ಕಾಡು ಉಡ್ಚುಳೊಳಗೆ ಇದ್ದು ಒಂದು ಕಾಳು ಸಹಿತ ಭೂಮಿಯಾಗ ಬಿಟ್ಟಿರ್ಲಿಲ್ಲ. ಅವಾಗ ಚನ್ನಬಸಪ್ಪ ಗೌಡರು ವಿಚಾರ ಮಾಡ್ತಾರ. ಏನಂತ ವಿಚಾರ? ಭಗವಂತನ ಸ್ಮರಣೆ ಒಳಗ ನಾವು ಒಂದು ಬೀಜಕ್ಕೆ ಸಹಿತ ಹೊಲದಾಗ ಬಿಡಲಿಲ್ಲ. ಇದ್ದ ಬೀಜ ಇದ್ದಂಗೆ ಅದಾವ. ಹಿಂಗೆ ತಗೊಂಡು ಮನಿಗ್ ಹೋದ ನಮ್ಮ ಅಪ್ಪ ನನ್ನ ಹೊಡಿತಾನ ಅಂತ ತಿಳ್ಕೊಂಡ ಏನ್ ಮಾಡ್ತಾರ? ಅಲ್ಲೇ ಒಂದು ಹೊಲದಾಗ ಬಣಿವಿತ್ತು. ಏನ್ ಮಾಡಿದ್ರು? ಬಣವ್ಯಾಗ ಮುಚ್ಚಿಟ್ಟ ದಿಮ್ಮ ಹೆಗಲಿಗೆ ಹಾಕೊಂಡು ಹುಲಿಜಂತಿ ಜಾತ್ರೆಗೆ ಬರ್ತಾರ ಚನ್ನಬಸಪ್ಪ ಗೌಡರು. 5 ದಿವಸ ಎಡಬಿಡದೆ ಮಾಳಿಂಗರಾಯನ ನಾಮಸ್ಮರಣೆ ಮಾಡಿದ್ರು. ಕೊನೆಯದಾಗಿ ಒಂದೇ ಸಂದ ಉಳಿದಿತ್ತು. ಅವಾಗ ಏನ್ ಮಾಡ್ತಾರ? ನನ್ನಪ್ಪ ಮಾಳಿಂಗರಾಯನ ಮುಂದೆ 2 ಮಂಡಿಗಾಲ ಊರಿ ಶರಬಡ್ಡಿ ಕೇಳ್ಕೊತಾರ ಚನ್ನಬಸಪ್ಪ ಗೌಡರು. ಇದೇ ಮಾಳಪ್ಪ ಮುಂದೆ. ಯಪ್ಪ ಭಗವಂತ ಹೇಳಿಪ್ಪ, ನಿನ್ನ ನಾಮಸ್ಮರಣೆ ಒಳಗ 12 ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿ ಆಡಿಸಿ ಬಂದಿನಿಪ್ಪ. ನಮ್ಮ ಅಪ್ಪನ ಕೈಯಿಂದ ಪಾರ ಮಾಡವ ನೀನೇ, ಅವನ ಕೈ ಒಳಗಿಂದ ಪಾರ ಮಾಡವ ನೀನೆ ಅಂತ ತಿಳ್ಕೊಂಡು ಮಂಗಳಾರತಿ ಮಾಡಿ ಮತ್ತೆ ಜೇವರ ಗ್ರಾಮಕ್ಕೆ ಹೋಗ್ತಾರ. ಹೋಗಿ ದನ ಕರಗಳಿಗೆ ಮೆವ್ವ ನೀರ ಮಾಡಿದ್ರು. 5 ದಿವಸ ನಿದ್ದಿದ್ದಿಲ್ಲ. ಅಲ್ಲೇ ದವನಿಗೆ ತೆಲಿ ಕೊಟ್ಟ ಚನ್ನಬಸಪ್ಪ ಗೌಡರು ಮಲ್ಕೊಂಡ್ರು. ಗೌಡ್ರಿಗೆ ಶುಗರ್ ನಿದ್ದೆ ಹತ್ತಿ ಬಿಡುತ್ತು. ಅವಾಗ ಏನಾಗ್ತದವ? ನನ್ನಪ್ಪ ಮಾಳಿಂಗರಾಯ ಚನ್ನಬಸಪ್ಪ ಗೌಡ್ರ ಕನಿಷ್ಠನೊಳಗೆ ಹೋಗಿ ಅಂತಾನ. ಏನಂದ ಮಾತಾ? ಗೌಡ್ರ ನನ್ನ ಮುಂದೆ 2 ಮಂಡಿಗಾಲ ಊರಿ ಏನ್ ಬೆಳ್ಕೊಂಡ್ರಿ? ವರ ಕೇಳಿರಿ. ಇವತ್ತಿನ ದಿವಸ 2 ವರ ನಿನಗ ಕೊಡ್ತೀನಿ. ಆ 2 ವರದಾಗ ಒಂದು ಹಿಡಿ ಒಂದು ಬಿಡು ಅಂತಕ್ಕಂತ ಮಾತ ಮಾಳಿಂಗರಾಯ ಕನಿಷ್ಠನೊಳಗೆ ಗೌಡ್ರಿಗೆ ಅಂದ. ಅವಾಗ ಏನ್ ಮಾಡ್ತಾರ ಗೌಡ್ರು? ಅಂದ ಕೂಡಲೇ ಗೌಡ್ರ ಅಂತಾರ, ಏನೋ ಯಪ್ಪ ಭಗವಂತ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ನೋಡು. ಅಂದ ಮಾಳಿಂಗರಾಯ ಅಂತಾನ ಏನಂತೇಳಿ. ಏನಂತ? ಏನಂತಾನ? ಏನು 2 ವರ? ನಿಮ್ಮ ಹೊಟ್ಟಿನ ಸಂತಾನಿಗಿಲ್ಲ, ನಿಮ್ಮ ಹೊಟ್ಟಿನೇ ಮಕ್ಕಳೇ ಬೇಕು, ನೀವು ಬಿತ್ತಲಾರದಂತ ಹೊಲ ನಾಟಬೇಕಂತೇಳಿ ನನ್ನಪ್ಪ ಮಾಳಿಂಗರಾಯ ಕೇಳಿದ ಕೂಡಲೇ ಅವಾಗ ಗೌಡ್ರ ಅಂತಾರ ಮಾಳಿಂಗರಾಯಿಗ ಏನಂದ್ರವ ಮಾತಾ? ಭಗವಂತ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ನೋಡು. ಅವ್ರು ಎಲ್ಲಾರು ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ಅಂತ ತಿಳ್ಕೊತೀನಿ. ನನ್ನ ಹೊಟ್ಟಿಲೆ ಫಲ ಸಂತಾನ ಬ್ಯಾಡಪ್ಪ, ನಾ ಬಿತ್ತಲಾರದಂತ ಹೊಲ ನಾಟಿಸಿ ತೋರಿಸು. ಈ ಭೂಮಿ ತೆರೆ ಮ್ಯಾಗ ಒಂದು ಭಂಡಾರದ ಕೂನು ತೋರಿಸಿ ಕೊಡು ಒಂದು ಕೂಡ್ಲಿ. ಅವಾಗ ನನ್ನಪ್ಪ ಮಾಳಿಂಗರಾಯ ತಥಾಸ್ತೇಳಿ ಆಶೀರ್ವಾದ ಮಾಡ್ದ. ಇದಕ್ಕಿಂತ ಮೊದಲ ಏನ್ ಮಾಡಿದ್ರು? ಅಪ್ಪ ಆನೆಪ್ಪ ಗೌಡ ದನಕ್ಕೆ ಮೇವು ಒಗಿಬೇಕಂತೇಳಿ ಬಣಿವ್ಯಾಗ್ಲು ಹೋಗಿ ಸೂಡಿ ಹಿರಿತಿದ್ರು. ಏನು ಸಿಕ್ಕಿದೇವ ಅಲ್ಲಿ? ಅಪ್ಪನ ಕೈಯಾಗ ಜ್ವಾಳದ ಬೀಜ ಸಿಕ್ಕು. ಹೊಲದಾಗಿ ಹಿಂದೆ ತಿರುಗಿ ನೋಡ್ತಾರ, ಹೊಲ ನಾಟಿದ್ದಿಲ್ಲ.